ಮನೆಯವರು ಕೂಡ ಅದರ ಬೆಳಕು ಚೆಲ್ಲಿದ್ದಾರೆ. ಮನೆಯವರೇ, ಇದು ನೀವು ಹೇಳ್ದಲ್ಲ ಕ್ರಮ ತೆಗೆದುಕೊಳ್ಬೇಕು ಅಂತ. ಕ್ರಮ ತೆಗೆದುಕೊಂಡದಲ್ಲಿ ಕಾಂಗ್ರೆಸ್ ಏನು ಮುಂದೆ ಬರಲ್ಲ ಕಾಂಗ್ರೆಸ್. ಯಾಕೆಂದ್ರೆ ನಮ್ಮ ಮೈಸೂರು ಒಂದೇ ನಿಮಿಷ ಕೂತ್ಕೊಳ್ಳಿ. ಸ್ಟ್ರೈಕ್ ಮಾಡಿದ್ರಲ್ಲ, ಎಸ್ ಪಿ ಅವ್ರನ್ನ ಅಡಿಷನಲ್ ಎಸ್ ಪಿ ಅವ್ರನ್ನ ಕರೆದು ಲಾಜ್ ರಾಜಕಾರಣ ಬದಲು ಮಾಡೋಣ ಅದನ್ನ ಹೇಳಿ. ನಾನು ಇಲ್ದಾಗಿಲ್ಲ ನೋಡಿ, ವಿರೋಧ ಪಕ್ಷದ ನಾಯಕರವರೇ, ಎಲ್ಲದರಲ್ಲೂ ರಾಜಕಾರಣ ಮಾಡೋದು ಬೇಡ. ನಾನು ವ್ಯವಸ್ಥೆ ಸುಧಾರಿಸಿ ಮಾಡ್ತಕ್ಕಂಥದ್ದು ವ್ಯವಸ್ಥೆಗೆ ಹೇಳಿನಿ. ಮತ್ ನಾ ಯಾವ ಪಕ್ಷದವನು? ನಾ ಹೇಳ್ತಾ ಇಲ್ವಾ ಪೊಲೀಸಲ್ಲಿ ಬದಲಾವಣೆ ಆಗ್ಬೇಕಂತ? ನಾ ಯಾವ ಪಕ್ಷದವನು? ಧನ್ಯವಾದಗಳು. ಮತ್ತೆ ಸುಮ್ಮನೆ ಅದನ್ನ ರಾಜಕಾರಣ ಮಾಡಬೇಡ್ರಿ. ಧನ್ಯವಾದ ಅಂತ ಹೇಳಿ ಯಾರಿಗೆ ಡೈರೆಕ್ಷನ್ ಕೊಟ್ಟಿರಲ್ಲ. ಮೈಸೂರಲ್ಲಿ ನಿಮ್ಮ ಕಾಂಗ್ರೆಸ್ MLA, ಮೈಸೂರು ಕಾಂಗ್ರೆಸ್ MLA ಇದಲ್ಲ ಸೇಟ್, ಅವ್ರ ಮೇಲೆ SDP ಮಚ್ಚಲ್ಲಿ ಹೊಡ್ತಾರೆ, ಸತ್ತೋಗೋ ಸ್ಥಿತಿ ಬರ್ತೈತೆ. ಏನೂ ಮಾಡಿಲ್ಲ, ಕ್ರಮ ತೆಗೆದುಕೊಂಡಿಲ್ಲ. ಅಖಂಡ ಶ್ರೀನಿವಾಸ ಮೂರ್ತಿ ಅವ್ರ ಮನೆ, ಅವರು ಕಾಂಗ್ರೆಸ್ MLAನೇ, ಅವ್ರ ಮನೆ ಬೆಂಕಿ ಹಾಕಿದ್ರು, ಏನು ಕ್ರಮ ತೆಗೆದುಕೊಂಡಿಲ್ಲ. ಅದಕ್ಕೆ ನಾನು ಹೇಳುವಂಥದ್ದು, ಇಲ್ಲಿ ಮುಸ್ಲಿಂ ಮಹಿಳೆ ಮೇಲೆ ನಡೀತಾ ಇರ್ತಕ್ಕಂಥ ಏನು ಈ ತರದ ಘಟನೆ ಏನಿದೆ, ಆ ಹೆಣ್ಣು ಮಗಳಿಗೆ ನ್ಯಾಯ ಕೊಡಬೇಕು ಅನ್ನೋದಷ್ಟೇ ನಾನು ಹೇಳಿದ್ದು. ನ್ಯಾಯ ಕೊಡಬೇಕು ಅಂತ. ನಾನು ಯಾಕೆ DK ಶಿವಕುಮಾರ್ ಅವ್ರನ್ನ ಕೇಳಿದೆ ಅಂತ ಹೇಳಿದ್ರೆ, ಹಿಂದೆ DK ಶಿವಕುಮಾರ್ ಅವರು ಹೇಳಿದ್ರು, ಮಂಗಳೂರಲ್ಲಿ ಒಂದು ಕುಕ್ಕರ್ ಬಾಂಬ್ ಆಯ್ತು, ಸಿಕ್ಕಾಕೊಂಡ, ಅವ್ರನ್ನ ಅರೆಸ್ಟ್ ಮಾಡಿದ್ರು ಪೊಲೀಸರು. ಅವಾಗ DK ಶಿವಕುಮಾರ್ ಹೇಳಿದ್ರು, ಈಸ್ ಮೈ ಬ್ರದರ್ ಅಂದ್ರು. ನಾನು ಕೇಳ್ತಾ ಇದ್ದೀನಿ, ಇಷ್ಟಿಷ್ಟರ ಕತೆ ಏನಪ್ಪ? ಬ್ರದರ್ಗೇನೋ ಆಯ್ತು, ನನ್ನ ಬ್ರದರ್ ಅಂದ್ರೆ ಏನೋ ಪರವಾಗಿಲ್ಲ, ಈ ಸಿಸ್ಟರ್ಗೆ 7 ಜನ ಗ್ಯಾಂಗ್ ರೇಪ್ ಮಾಡ್ತಾರಲ್ಲ, ಈ ಸಿಸ್ಟರ್ ಕತೆ ಏನು? ಇವ್ರನ್ನು ಕಾಪಾಡ್ಬೇಕಲ್ಲ. ನೀವು ನನ್ನ ಸಪೋರ್ಟ್ ಮಾಡಿದ್ರೆ ಧನ್ಯವಾದ. ಇವ್ ಕಾಪಾಡ್ಬೇಕಲ್ಲ, ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಬೇಕಲ್ಲ. ಯಾರ ಮೇಲೂ ಇಲ್ಲ, ಯಾರೋ ಇನ್ಸ್ಪೆಕ್ಟರ್ ಮೇಲೆ ಒಬ್ಬನ ಬಿಟ್ರೆ ಅದು ಎಲ್ಲ ನೀವು ನೋಡಿ. ಯಾವುದೇ ನಾನು ಅವಾಗೂ ಹೇಳಿದೆ, ಯಾವುದು ಹಾಸ್ಟೆಲ್ಗಳ ಬಗ್ಗೆ ಹೇಳಿದೆ ನಾನು. ಎಲ್ಲಿ ಕ್ರಮ ತೆಗೆದುಕೊಳ್ತೀರಾ? ಆ ಮೇಸ್ಟರ್ಗಳು ಸಸ್ಪೆಂಡ್ ಮಾಡ್ತೀರಾ. ಇಲ್ಲಿ ಯಾರ ಮೇಲೆ ಕ್ರಮ ತೆಗೆದುಕೊಂಡಿದ್ದೀರಾ? ಅದೇ ಇನ್ಸ್ಪೆಕ್ಟರ್ ಮೇಲೆ. ಇಡೀ ಜಿಲ್ಲೆಗೆ, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ಸಂಬಂಧಪಟ್ಟಂತ ವಿಚಾರ. ನೀವೇನ್ ಮಾಡಿದ್ದೀರಾ, ನಾ ಏನ್ ಮಾಡಿದ್ದೀನಿ, ಆ ಚರ್ಚೆ ಮಾಡೋಣ, ಬೇಕಾದ್ರೆ ಮಾಡೋಣ, ಅದು ಮಾಡೋಣ. ಆದ್ರೆ ನಾವು ಈ ತರದ ಒಂದು ಸಂದೇಶವನ್ನ ಹಿರಿಯ ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಂಡಾಗ ಮಾತ್ರ ಈ ತರದ ನಾಚಿಕೇಡಿನ ಘಟನೆಗಳನ್ನ ತಪ್ಪಿಸಕ್ಕೆ ಸಾಧ್ಯ ಆಗ್ತೈತೆ. ಅದರಿಂದ ನಾನು ಈ ಘಟನೆಯನ್ನ ನಾನು ಇವತ್ತು ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಬಂಧುಗಳೇ. ಅದೇ ರೀತಿ ಇನ್ನ ಪ್ರಮುಖವಾಗಿ ಈ ಹುಬ್ಳಿಯಲ್ಲಿ ಹೋಗಿ ನಾನೊಂದು ಪ್ರತಿಭಟನೆ ಮಾಡಿದೆ. ಈ ಕರಸೇವಕರನ್ನ ಬಂಧಿಸಿರೋದ್ರ ಬಗ್ಗೆ ನಾನೊಂದು ಪ್ರತಿಭಟನೆ ಮಾಡಿದೆ. ನಾನು ಹೋಗಿದ್ದೆ, ಅಲ್ಲಿ ಹೋರಾಟ ಮಾಡಿದೆ. ನಾನು ವಿರೋಧ ಪಕ್ಷದ ನಾಯಕನಾಗಿ ಹೋರಾಟ ಮಾಡಿ ಹೋದ್ಮೇಲೆ ಅಲ್ಲಿ ನನ್ನ ಮೇಲೆ FIR ಹಾಕ್ಬಿಟ್ರು. ಏನಂತ ಹೇಳಿ, ನಾನೇನು ಅವ್ಯಾಚ ಶಬ್ದಗಳನ್ನ ಬೈದಿದ್ದೀನಿ ಅಂತ. ಇದುವರೆಗೂ ಇಲ್ಲಿ 25 ವರ್ಷ ಆಗುತ್ತೆ ಅಸೆಂಬ್ಲಿಗೆ ಬಂದು. ನಾನು ಎಂದಾನ ಯಾರಾನ ಹೇಳಿದ್ದಾರೆ 25 ವರ್ಷದಲ್ಲೇ ನನ್ನ ಅವ್ಯಾಚ ಶಬ್ದಗಳು ಬೈದಿದ್ದೀನಿ ಅಂತ? ನಾನು ಎಂದಾನ ತಲೆ ಕಡಿತೀನಿ, ಕೈ ಕಡಿತೀನಿ ಎಂದಾನ ಹೇಳಿದ್ದೀನ? ನಾನು ಎಂದು ಹೇಳಿಲ್ಲ. ನಾನು ಹೋರಾಟ ಮಾಡಿದ್ಕೆ ನನ್ನ ಮೇಲೆ ನೀವು ಕೇಸ್ ಹಾಕಿದ್ದೀರ. ಏನ್ ಪೊಲೀಸರು ಯಾರ ಕಡೆ ಇದ್ದಾರೆ ಅಂತ ಅರ್ಥ ಆಗ್ತೈತಲ್ಲ? ಯಾರು ಹೇಳಿದ್ರು ಇದನ್ನ ನನ್ನ ಮೇಲೆ ಕೇಸ್ ಹಾಕಕ್ಕೆ? ಎಲ್ಲ ನಾವು ಫೋನ್ ಬಂದಿರ್ಬೇಕಲ್ಲ, ಸ್ವಲ್ಪ ಅಶೋಕನ್ಗೂ ಬಿಸಿ ಮುಟ್ಸಿ ಎಲ್ಲ ಕಡೆ ಹೋರಾಟ ಮಾಡ್ತಾರೆ ವಿಚಾರ ಅಂತ ಹೇಳಿ ಮಾಡಿರ್ಬೇಕಾ? ಯಾವುದೇ ಪಕ್ಷದ ಹಿನ್ನೆಲೆ, ಯಾವುದೇ ಸಂಘಟನೆಯ ಹಿನ್ನೆಲೆ ಹೋರಾಟ ಮಾಡಿ ಕೇಸ್ ಹಾಕಿ ಅಲ್ಲ, ಯಾವುದೇ ಪಕ್ಷದ ಹಿನ್ನೆಲೆ, ಯಾವುದೇ ಸಂಘಟನೆಯ ಹಿನ್ನೆಲೆ, ಅವ್ ಯಾರ ರೌಡಿಕ್ ಇದರಲ್ಲಿ ಇದ್ದ, ಅವನಿಂದ ಅಂದ್ರೆ ಒಂದ್ ಕಡೆ ಏನ್ ಪೊಲೀಸರು ಆಕ್ಷನ್ ಮಾಡಂಗಿಲ್ಲ. ಆಕ್ಷನ್ ಮಾಡಿದ್ರೆ ಸೇವಕ, ಅವ ಈ ಸೇವಕ, ಅವ ಆ ಸೇವಕ ಅಂದ್ರೆ ಮತ್ತೆ ಏನ್ ಮಾಡ್ಬೇಕು ಪೊಲೀಸರು? ನೋಡ್ರಿ, ಪೊಲೀಸರವ್ರಿಗೆ ನೋಡ್ಬೇಕಲ್ಲ. ಕಳ್ತನಲ್ಲಿ ಇದ್ದ, ಎಕ್ಸ್ಟೋರ್ಷನ್ ಅಲ್ಲಿ ಇದ್ದ,
ಇಟ್ಕೊಂಡು ಮಟ್ಕ ಏಜೆಂಟ್ ಅಂತವನು ಕೇಸ್ಗಳು ಖುಲಾಸೆ ಆಗಿದ್ದಾವೆ. ವಿಚಾರಣೆ ಸರ್ ಬೇರೆ ನನಗೂ ವಿಚಾರಣೆ ಕರೆಸಿದ್ರಲ್ಲ CID-ದವರು, ಯಾಕೆ ನಾನು ಏನು ಬೈದಿಲ್ಲ ಸರ್, ಅವಾಚಕ ಶಬ್ದದಲ್ಲೂ ಮಾತಾಡಿರಲಿಲ್ಲ, ಏನು ಮಾಡಿರಲಿಲ್ಲ. ಪತ್ರಿಕೆ ಹಿಂಗ್ ಇಟ್ಕೊಂಡು ಹಿಂಗೆ ಆಗ್ತಾ ಇದೆ ಅಂತ ತೋರ್ಸಿದ್ಕೆ ನನಗೆ 3 ನೋಟಿಸ್ ಕೊಟ್ಟು ಕಳಿಸ್ತಾ ಇರಲ್ಲ, ಅದ್ಯಾಕೆ ಅಂತ. ಅದು ಮಾಹಿತಿ ಕೊಡಿ ಅಂತ, ಮಾಹಿತಿ ಕೊಡ್ರಿ ಅಂತ ನಿಮ್ಮ ಪೇಪರ್ ಮಾತಾಡ್ತಾ ಇದೀನಿ, ಒಳ್ಳೆ ತೋರ್ಸ್ಬಿಟ್ಟು ಮಾತಾಡಿದ್ಕೆ ನನ್ ಸೋರ್ಸ್ ಇದು ಅಂದಿದ್ಕೆ ನನಗೆ 3 ಸರಿ ನೋಟಿಸು, CCB ನೋಟಿಸು, CID ನೋಟಿಸು, ಎಲ್ಲರೂ ನಮ್ಮ ಫ್ರೆಂಡ್ಸ್ ಅಂತ ತಾವೇ ಹೇಳ್ಬಿಟ್ಟು ನಿಮ್ದು ಕೊಡೋದಿಲ್ಲ ಸರ್. ಕ್ಲೀನ್ ಆಗಿ ನ್ಯೂಸ್ ಪೇಪರ್ ಅನ್ನ ಮುಂದಿಟ್ಕೊಂಡು ಇಲ್ಲಿ ಬರ್ದಿದೆ ನೋಡಿ ಸ್ವಾಮಿ ಅಂದಿದ್ಕೆ ನನಗೆ ನೋಟಿಸ್ ಕೊಟ್ಟಿದ್ದೀನಿ. ಅನೇಕ ಸಂಗತಿಗಳು ನೋಡಿ, ಅನೇಕ ಸಂಗತಿಗಳು ಇವರು ನೋಟಿಸ್ ನನಗೆ ಗೊತ್ತಿದೆ. ತಾವೇ ನೋಟಿಸ್ ಕೊಟ್ರಲ್ಲ, ಹೇಳಿ ಸರ್ ಯಾಕೆ ಅಂತ. ನಿಮ್ಗೆ ನೋಟಿಸ್ ಕೊಟ್ಟಿದ್ದು ಅವರೇ, ನಮ್ಮ ಗೃಹ ಸಚಿವರು, ಮಾಜಿ ಗೃಹ ಸಚಿವರು ಹೇಳಿದ್ದು ಮಾಹಿತಿ ಕೊಡಿ ಅಂತ. ನನಗೆ ಮಾಹಿತಿ ಕೊಡಲ್ಲ, ನನಗೆ ನೀವು ಆಫ್ಟರ್ ಪದಗಳ ಬಳಕೆ, ಅವ್ಯಾಚ ಶಬ್ದಗಳನ್ನ ನಿಂದಿಸಿದ್ದಾರೆ ಅಂತ ಕೊಟ್ಟಿರೋದು ನನ್ನ ನೋಟಿಸ್. ಅವಾಚ್ಯ ಶಬ್ದಗಳು ಅದು ಹೇಳ್ಬೇಕಲ್ಲ, ಅವರು ಏನ್ ಮಾಡಿದ್ದೀನಿ ಅಂತ ಆದ್ರೂ ಹೇಳ್ಬೇಕಲ್ಲ, ಏನೂ ಇಲ್ಲ. ಎಲ್ಲ ವಿಡಿಯೋ ಇದೆ, ಪೊಲೀಸರು ಮಾಡಿದ್ದಾರೆ, ಮೀಡಿಯಾದವರು ಮಾಡಿದ್ದಾರೆ, ಎಲ್ಲ ಮಾಡಿದ್ದಾರೆ. ಇದ್ರೆ ಇಂಥ ಬಡಿಬೇಕಾಯ್ತು, ಇಂಥ ಪದ ಉಪಯೋಗ ಮಾಡಿದ್ದಾರೆ, ಇದು ಕಾನೂನು ಪ್ರಕಾರ ಅಂತ ಹೇಳ್ಬೇಕು, ಏನೂ ಇಲ್ಲ. ನನ್ನ ಮೇಲೂ FIR ಹಾಕಿದ್ದಾರೆ. ನಾನು ಕರಸೇವಕರು, ಅವನು ಯಾರು ಪೂಜಾರಿ, ಅವನ ಹೆಸರೊಳಗೆ ಮುಂಚೆನೆ ಗಲಾಟೆ ಮಾಡಿದ್ರಲ್ಲ, ಶ್ರೀಕಾಂತ್ ಪೂಜಾರಿ, ಅವ್ರ ಕರಸೇವಕರೆಲ್ಲ ಆಯ್ತು, ಕರಸೇವಕ ಅಲ್ಲ ಅನ್ನೋದಕ್ಕೆ ವಾದ ಮಾಡಿ ನೀವು. ಅವ್ರ ಮಟಕ ಈಗ ಮಾಡಿಲ್ಲ ಅವಾಗ ವಿರೋಧ ಪಕ್ಷ ಆ ಕತ್ತಿಗಳನ್ನು ಎನ್ಕ್ವೈರಿ ಮಾಡ್ಬೇಕೀಗ. 41 ಕೇಸ್ ಇರ್ತಕ್ಕಂಥ ಕ್ರಿಮಿನಲ್ ಹಿಡಿದವ್ರಿಗೆ ಪ್ರಶಸ್ತಿ ಮಟ್ಕ ದಂಧೆನೆಲ್ಲ ಅರೆಸ್ಟ್ ಮಾಡಿದ್ರೆ ನಮ್ದೇನು ತೊಂದರೆ ಇಲ್ಲ. ಆದ್ರೆ ನೀವು ಅರೆಸ್ಟ್ ಮಾಡಿದ್ದು 50 ವರ್ಷದಲ್ಲಿ 30 ವರ್ಷದಿಂದ ಇದ್ದಂತ ಕೇಸ್ನಲ್ಲಿ ಮೊನ್ನೆ ಅರೆಸ್ಟ್